ನೆರೆದಿರುವ ಎಲ್ಲರಿಗೂ ಹಾಗೂ ನನ್ನ ಅನಂತ ವಂದನೆಗಳು ಪತ್ರಿಜಿಯವರಿಗೆ ಹಾಗೂ ನಮ್ಮ ಹರೀಶ್ ಸರ್ ಅವ್ರಿಗೆ ಈ ಒಂದು ಧ್ಯಾನಕ್ಕೆ ಮಾಡೋದಕ್ಕೆ ಅಂತ ದಾರಿ ತೋರಿಸ್ಕೊಟ್ಟಂಥ ರಾಜ್ಕುಮಾರ್ ಸರ್ ಹಾಗೂ ವೆಂಕಟೇಶ್ ಸರ್ ಮತ್ತು ನಮ್ಮ ಶ್ರೀನಿವಾಸ್ ರೆಡ್ಡಿ ಅವ್ರ ಮಗಳಾದ್ರ ಲಾವಣ್ಯ ಬಂದು ನಮ್ಮ ಲೇಔಟಲ್ಲಿ ಎಲ್ಲ ಮನೆಗೂ ಬಂದು ಕರೆದು ಕೆಲವರು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಕೆಲವರು ಉಪಯೋಗಿಸ್ಕೊಂಡಿಲ್ಲ. ಅಂದರೆ ನಾವು ಯಾವಾಗ ಅದರ ಬಗ್ಗೆ ತಿಳ್ಕೊಂಡು ಉಪಯೋಗಿಸ್ಕೊಂಡಾಗ ಮಾತ್ರ ಅದರ ಬಗ್ಗೆ ಪ್ರತಿಫಲ ಸಿಗುತ್ತೆ. ನನಗೂ ತುಂಬ ಕಾಲು ನೋವಿತ್ತು, ಮತ್ತು ಡಾಕ್ಟ್ರೆಲ್ಲ ಕೆಳಗಡೆ ಕೂತ್ಕೊಂಬಾರ್ದಮ್ಮ, ಚೇರ್ ಮೇಲೇ ಕೂತ್ಕೊಬೇಕು, ಸ್ಟೆಪ್ಸ್ ಎಲ್ಲ ಹತ್ತಬಾರ್ದು ಅಂತ ಹೇಳ್ತಾಯಿದ್ರು. ಆದರೆ ನಾನು ಧ್ಯಾನ ಮಾಡಿದ್ಮೇಲೆ, ಮೆಡಿಟೇಷನ್ ಮಾಡಿದ್ಮೇಲೆ ಯಾವಾಗಲೂ ನಾನು ಟ್ಯಾಬ್ಲೆಟ್ಸ್ಗಳ ಇದುವರೆಗೂ ಟ್ಯಾಬ್ಲೆಟ್ಸು ತಗೊಳ್ಳೋದಿಲ್ಲ, ಸ್ಟೆಪ್ಸು ಹತ್ತೀನಿ, ಕೆಳಗಡೆನೂ ಕೂತ್ಕೊಳ್ತೀನಿ. ಈಗಲೂ ನಾನು ಪ್ರತಿದಿನ ಶಾಲೆಗೆ ಹೋಗ್ತೀವಿ. ನಮ್ಮ ಶಾಲೆಯಲ್ಲಿ ಮಕ್ಕಳೆಲ್ಲರೂ ಸಹ ಧ್ಯಾನ ಮಾಡ್ತಾಯಿದ್ದಾರೆ. ಮುಂದೆ ಶಾಲೆಯಲ್ಲಿ ಮಕ್ಕಳೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಸ್ವಲ್ಪ ಜಾಸ್ತಿ ತಲಾಟೆಗಳು ಮಾಡ್ತಾಯಿದ್ರು. ಆದರೆ ಈಗ ನಿಶ್ಶಬ್ದವಾಗಿ ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಚೆನ್ನಾಗಿ ಪಾಲನೆ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ. ಚೆನ್ನಾಗೆಲ್ಲ ಮಕ್ಕಳು ಸಹ ಡಿಸ್ಟಿಂಕ್ಷನಲ್ಲೇ ಮಾರ್ಕ್ಸ್ ಬರ್ತಾ ಇದೆ. ಈಗಲೂ ಸಹ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದಾರೆ. ಮತ್ತು ಪ್ರತಿಯೊಬ್ಬರು ಕೆಲವ್ರಿಗೆ ಏನಾಗುತ್ತಪ್ಪ ಅಂದರೆ ಅವ್ರಿಗೆಲ್ಲ ಸರ್ಜರಿ ಆಗಿದೆ, ಹಾಸ್ಟೆಲ್ ಸರ್ಜರಿ, ನಮಗೇನು ಆಗಲಿಲ್ವೇ, ನಾವು ಮಾಡ್ತಾ ಇರೋ ತಪ್ಪ ಏನು ಅಂದರೆ ನಾವು ಏನು ನಮ್ಮ ಕರ್ಮ ಫಲಗಳು ಅಂತ ಇರುತ್ತೆ ಅದ್ರ ಪ್ರಕಾರ ಅದು ನಡೆಯುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಕೂತ್ಕೊಂಡ ತಕ್ಷಣ ಒಂದು ವಾರಕ್ಕೆಲ್ಲನೂ ಅವ್ರಿಗೆ ಹಾಸ್ಟೆಲ್ ಸರ್ಜರಿ ನಡೆದಿದೆ. ಅದು ಹೇಗಪ್ಪ, ಕೆಲವ್ರು ಏನು ಅಂದ್ಕೊಂತಾರೆ, ಇವ್ರು ಡ್ರಾಮಾ ಮಾಡ್ತಾಯಿದ್ದಾರೆ, ಇವ್ರಿಗೆ ಮಾತ್ರ ಬಂದುಬಿಡುತ್ತಾ, ಇವ್ರಿಗೆ ಮಾತ್ರ ಆಗುತ್ತಾ ಅಂತ ತಿಳ್ಕೊಳ್ತಾರೆ. ಅದು ಹೇಗೆ ಅಂದರೆ ನಾವು ಮುಂದಿನ ಜನ್ಮದಲ್ಲಿ ಈಗ ನಾವು ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ ನಾವು ನೆಕ್ಸ್ಟ್ ಬರೋ ಜನ್ಮದಲ್ಲಿ ನಮಗೆ ಬೇಗ ಪ್ರತಿಫಲ ಸಿಗುತ್ತೆ. ಅದು ಮುಂದಿನ ಜನ್ಮದಲ್ಲಿ ಅವ್ರು ಬಂದಿದ್ದರು, ಆ ಯೋಗವನ್ನು ಪಡ್ಕೊಂಡು ಬಂದಿದ್ದರು, ಆ ಯೋಗ ಪಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಬೇಗ ಪ್ರತಿಫಲ ಸಿಗ್ತಾ ಇದೆ. ನಮಗೆ ಸಿಗಲಿಲ್ಲಪ್ಪ ಅಂತ ಹೇಳಿದ್ರೆ ನಾವು ಕಷ್ಟಪಡಬೇಕು, ಕಷ್ಟಪಡ್ದಿದ್ದು ಯಾವುದೂ ನಮ್ಗೆ ಸಿಗೋದಿಲ್ಲ. ಏನೇ ಒಂದು ಪಡ್ಕೊಬೇಕಾದ್ರೆ ನಾವು ಅದಕ್ಕಾಗಿ ಹೋರಾಡಬೇಕು, ಧ್ಯಾನ ಮಾಡಬೇಕು. ಮತ್ತು ಪ್ರತಿಯೊಬ್ಬರೂ ಸಸ್ಯ ಆಹಾರವನ್ನು ಉಪಯೋಗಿಸಿ, ಮಾಂಸಾಹಾರವನ್ನು ಬಿಡಿ. ಎಲ್ಲರೂ ಇಷ್ಟು ಹೇಳೋದಕ್ಕೆ ನನಗೆ ಅವಕಾಶ ಕೊಟ್ಟಂಥ ಗುರುಗಳಿಗೂ ಎಲ್ಲರಿಗೂ ವಂದನೆಗಳು.